ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಲೈಫ್ ಸ್ಟೈಲ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನ್ನ ಚಾನಲ್ ಇನ್ನೂ ಗ್ರೋತ್ ಆಗುತ್ತೆ. ಸೊ ಮರಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಬನ್ನಿ ಬ್ಲಾಗ್ ಒಳಗಡೆ ಹೋಗೋಣ. ಇವತ್ತಿನ ಬ್ಲಾಗ್ ಏನು ಅಂದರೆ ಬೆಳಗ್ಗೆನೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಯಾಕೆಂದರೆ ಇವಾಗ ಬೇಗನೆ ಹೇಳ್ತಿದ್ದೀನಿ, ಬಿಕಾಸ್ ಗ್ಯಾರೇಜ್ ಇವಾಗ ಏನು ಅಂದರೆ ಹಾಗಾಗಿ ಬೇಗನೆ ಕೆಲಸ ಮಾಡ್ಕೊಬೇಕಾಗುತ್ತೆ. ಇನ್ನು ನನ್ನ ಮಕ್ಕಳು ಸ್ಕೂಲಿಗೆ ಹೋಗೋ ಟೈಮಲ್ಲಿ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಅಡುಗೆನೂ ಮಾಡಿಕೊಂಡು ಗ್ಯಾರೇಜಿಗೆ ತಗೋಬೇಕು. ಹಾಗಾಗಿ ಸ್ವಲ್ಪ ಬೆಳಗ್ಗೆ ಹೊತ್ತು ಬಿಸಿ ಶೆಡ್ಯೂಲ್ ಇರುತ್ತೆ. ನೆಕ್ಸ್ಟ್ ಅವರಿಗೆಲ್ಲ ತಿಂಡಿ ಮಾಡಿಸಿ ನಾನು ರೆಡಿಯಾಗಿ ಗ್ಯಾರೇಜಿಗೆ ಹೋಗೋಕ್ಕೆ ಕರೆಕ್ಟಾಗಿ ಆಗುತ್ತೆ ಟೈಮು. ಇಲ್ಲ ಅಂದರೆ ಏನೋ ಒಂಥರ, ಯಾಕೆ ಅಂದರೆ ನಮ್ಮ ಯಜಮಾನ್ರು 7 ಗಂಟೆಗೆ ಹೋಗಿರ್ತಾರೆ. ಹಾಗಾಗಿ ನಾನು ಬಸ್ಸಿಗೆ ಹೋಗ್ತೀನಿ. ಬಟ್ ಸಂಜೆ ಬರುವಾಗ ಬೈಕಲ್ಲೇ ಬರ್ತೀನಿ. ನಾನು ಆ ಟೈಮಿಗೆ ಹೋಗೋಕ್ಕಾಗಲ್ಲ. ನೆಕ್ಸ್ಟ್ ಬಾಗಿಲಿಗೆಲ್ಲ ರಂಗೋಲಿ ಹಾಕ್ತೆ. ಜಾಸ್ತಿ ವಿಡಿಯೋ ಮಾಡೋದ್ರೊಳಗೆ ಮಾಡಿರೋ ವಿಡಿಯೋ ಎಲ್ಲ ಹೇಗೆ ಡಿಲೀಟ್ ಆಗಿದೆ ಅಂತ ಗೊತ್ತಿಲ್ಲ. ಬೆಳಗ್ಗೆ ಹೊತ್ತು ಸ್ವಲ್ಪ ವಿಡಿಯೋ ಮಾಡಿದೆ, ಬಟ್ ವಿಡಿಯೋ ಎಲ್ಲ ಡಿಲೀಟ್ ಆಗಿದೆ. ಬರೀ 4 ನಿಮಿಷದ ವಿಡಿಯೋ ಇದೆ. ಸೊ ಸರಿ, ಅದನ್ನೇ ಎಡಿಟ್ ಮಾಡಿ ಹಾಕೋಣ ಅಂತ ಮಾಡ್ತಾ ಇದ್ದೆ. ಹೋಗೋದ್ರೊಳಗೆ ಬಾಗಿಲಿಗೆ ಹಾಗೆ ನಾರ್ಮಲ್ ಪಟ್ ಅಂತ ನೆನಪಿಗೆ ಬರೋಂಥ ರಂಗೋಲಿನ ಹಾಕಿ ಈ ಡೇನ ಸ್ಟಾರ್ಟ್ ಮಾಡಿದೆ. ಎಂತ ಮಾಡಿದೆ ಅಂದರೆ, ನೈಟು ಕರೆಂಟ್ ಇರಲಿಲ್ಲ ಅಂತ ಹಿಟ್ಟೆ ರುಬ್ಬಿರಲಿಲ್ಲ, ಹಾಗೆ ಮಲಗಿದ್ದೆ. ಬೆಳಗ್ಗೆನೇ ಇನ್ನು 4 ಗಂಟೆಗೆ ಎದ್ದಿದ್ದೆ. ಆ ಟೈಮಲ್ಲಿ ಕರೆಂಟ್ ಇತ್ತು. ಸೊ ಹಾಗಾಗಿ ಹಿಟ್ಟು ರುಬ್ಬಿಟ್ಟು ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ ಪುಡಿ ಹಾಕಿದೆ. ಯಾಕೆಂದರೆ ಹುಬ್ಬಿರಲಿಲ್ಲಲ್ಲ ಹಿಟ್ಟು, ಆವಾಗ ತಾನೇ ರುಬ್ಬಿದ್ದು ಅಂತ ಹೇಳಿಬಿಟ್ಟು ಸೋಡಾ ಪುಡಿ ಎಲ್ಲ ಹಾಕ್ಬಿಟ್ಟು ಕಲಸಿಟ್ಟಿದ್ದೆ. ಸೊ ನೆಕ್ಸ್ಟು ಸಂಜೆ ಅದು ಹಿಟ್ಟು ಉಳಿದಿತ್ತು, ಅಷ್ಟು ಹಾಕಿರಲಿಲ್ಲ. ಆಮೇಲೆ ಇವತ್ತು ಗ್ಯಾಸ್ ಬೇರೆ, ಅಂದರೆ ಗ್ಯಾಸ್ ಸದ್ಯಕ್ಕೆ ಹಾಗೆ ತುಂಬಿಸ್ಕೊಂಬಂದಿದ್ದಾರೆ. KGಗೆ ಗ್ಯಾಸ್ ಬುಕ್ ಮಾಡಿದ್ದೀನಿ. ಅದು ಮೇ ಬಿ ಸೋಮವಾರ ಬರುತ್ತೆ ಅನಿಸುತ್ತೆ. ನನ್ನ ಮಗಳು ಹಿಟ್ಟು ಉಳಿದಿತ್ತಲ್ಲ, ಅದನ್ನು ಪಡ್ ಮಾಡಿಕೊಡಮ್ಮ ಅಂತ ಅಂದ್ಲು. ಹಾಗಾಗಿ ಬೆಲ್ಲನೆಲ್ಲ ಕುಟ್ಬಿಟ್ಟು ಅದನ್ನು ಹಿಟ್ಟಿಗೆ ಕಲಿಸ್ತಾ ಇದ್ದೆ. ಏನು ಅಂದರೆ, ಈ ಥರ ಮಾಡಿದ್ರೆ ಅವ್ರು ಚೆನ್ನಾಗಿ ತಿಂತಾರೆ. ಹಾಗಾಗಿ ಅವ್ರು ಕೇಳ್ದಂಗೆ ಮಾಡಿಬಿಟ್ರೆ ಅವರು ತಿಂತಾರೆ, ನಮಗೂ ಸಮಾಧಾನ. ಸೊ ಈ ಹಿಟ್ಟು ವೇಸ್ಟ್ ಆಗಲ್ಲ. ಇಲ್ಲ ಅಂದರೆ ಅದೇ ನಾವಂತೂ ಒಂದೇ ಟೈಮು ದೋಸೆ ಎಲ್ಲ ನನಗೆ ಇಳಿಯೋದೇ ಇಲ್ಲ. ಆದರೂ ಮಕ್ಕಳಿಗೋಸ್ಕರ ಮಾಡ್ತಿದ್ದೀನಿ. ಅದನ್ನೆಲ್ಲ ಮಾಡಿಬಿಟ್ಟು ಬಟ್ಟೆನೆಲ್ಲ ತೊಳೆದು ಹಾಗೆ ಸ್ಟಾಕ್ ಇಟ್ಟಿದ್ದೆ. ನಮ್ಮ ದೊಡ್ಡವಳು ನಾನು ಮಡ್ಚ್ಕೊಡ್ತೀನಿ ಬಿಡಮ್ಮ ಅಂತ ಅಂದ್ಲು. ಬಟ್ಟೆನೆಲ್ಲ ತೊಗೊಬಂದು ಅಲ್ಲಿ ಗುಡ್ಡೆ ಹಾಕ್ತೆ. ದೊಡ್ಡ ಬಟ್ಟೆ ನಾನು ಮಡಿಸ್ದೆ, ಅವಳು ಮಡ್ಚಕ್ಕೆ ಬರೋಂಥವನ್ನೆಲ್ಲ ಅವಳು ಮಡ್ಚಿದ್ಲು. ಸೊ ಅವಳಿಗಿಂತ ಕೆಲಸ ಬರಲ್ಲ ಅನ್ನೋಂಗಿಲ್ಲ, ಎಲ್ಲ ಕೆಲಸ ಅಲ್ಪ ಸ್ವಲ್ಪನಾದರೂ ಬರುತ್ತೆ. ಹಾಗಾಗಿ ನನಗೆ ನನ್ನ ದೊಡ್ಡ ಮಗಳಿದ್ರೇ ಸ್ವಲ್ಪ ಸಪೋರ್ಟಿಂಗು. ಆಮೇಲೆ ನಮ್ಮ ಚಿಕ್ಕವಳು ಬಂದಳು, ಅಮ್ಮ ನಾನು ಮಡ್ಚ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವಳು ಡ್ರೆಸ್ನ ಮಡಿಸ್ತಾಳೆ, ಕೊಡುತ್ತಾಳೆ, ಮಡಿಸ್ತಾಳೆ, ಕೊಡುತ್ತಾಳೆ, ಅದನ್ನೇ ಮಾಡ್ತಾಯಿದ್ಲು. ಅವಳಿಗೆ ಇನ್ನೂ ನೀಟಾಗಿ ಮಡ್ಚಕ್ಕೆ ಬರಲ್ಲ, ಕೆಲಸ ಏನೂ ಮಾಡೋಕ್ಕೆ ಬರಲ್ಲ. ಬಟ್ ನಾನು ಮಾಡ್ತೀನಿ ಅಂತ ಹೇಳಿ ಬರ್ತಾಳೆ ಅನ್ನೋ ಖುಷಿಗೋಸ್ಕರನಾದರೂ ಸರಿ ಮಾಡು ಅಂತ ಹೇಳಿದೆ. ಅದನ್ನೇ ಮಡ್ಚೋದು ತೆಗೆಯೋದು ಮಾಡ್ತಾಯಿದ್ಲು. ಹೇಳಿದ್ನಲ್ಲ, ಅದು ಬೆಲ್ಲ ಕಲಸಿಟ್ಟಿದ್ದೆ, ಸ್ವಲ್ಪ ಹೊತ್ತು ಬೆಲ್ಲ ಕರಗಲಿ ಅಂತ. ಆಮೇಲೆ ಗ್ಯಾಸ್ ಮೇಲೆ ತವ ಇಟ್ಬಿಟ್ಟು ಹಂಚಿಂದು ಪಡ್ಡಿನ ಹಂಚಿಟ್ಬಿಟ್ಟು ಪಡ್ಡನ್ನ ಹುಯ್ಯೋಣ ಅಂತ ಹೇಳಿ ಹುಯ್ತಾ ಇದ್ದೆ. ಈ ಥರ ಮಾಡಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಬೆಲ್ಲ ಇರುತ್ತಲ್ಲ, ಸ್ವೀಟಿಗೆ ತಿಂತಾರೆ. ನಾನು ಈರುಳ್ಳಿ ಹಾಕಿ ಮಾಡ್ಕೊಡ್ತೀನಿ ಅಂದೆ. ಬೇಡ ಬೆಲ್ಲ ಹಾಕಿ ಮಾಡಿಕೊಡು ಅಂದ್ಲು ನಮ್ಮ ದೊಡ್ಡವಳು. ಸರಿ ಹಾಗೆ ಆಗಲಿ ಅಂತ ಹೇಳಿಬಿಟ್ಟು ಪಡ್ಡನ್ನೆಲ್ಲ ಬೆಲ್ಲ ಹಾಕಿ ಹುಯ್ದೆ. ಜಾಸ್ತಿ ಏನಾಗಿಲ್ಲ, 2 ಇಬ್ಬೆ ಆಯಿತು. ಸರಿ, ಅವರಿಬ್ಬರು ಹೋಗ್ತಾ ಬರ್ತಾ ಒಂದು ಸರಿ ತಿಂದರು. ಮತ್ತು ಊಟಕ್ಕೆ ಇದನ್ನೇ ತಿಂತೀನಿ ಅಂತೇಳಿ ಅದನ್ನೇ ಊಟನೂ ನೈಟ್ ಊಟಕ್ಕೂ ಅದನ್ನೇ ತಿಂದ್ಕೊಂಡ್ರು. ನೆಕ್ಸ್ಟ್ ನಾನು ಬರ್ತಿದ್ದಂಗೆ ಒಂದು ಸ್ವಲ್ಪ ಟೀ ಇತ್ತು, ಅದನ್ನು ಬಿಸಿ ಮಾಡ್ಕೊಂಡು ಕುಡಿದು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿದೆ. ಕೆಲಸ ಮೀನ್ಸ್ ಏನೂ ಮಾಡಿಲ್ಲ, ಅಡುಗೆ ಮಾಡಿದ್ದು, ಬಟ್ಟೆ ಮಡ್ಚಿದ್ದಿದ್ದೆ. ಸೊ ಇವತ್ತಿನ ಬ್ಲಾಗು ಇದಾಗಿತ್ತು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ನೀವು ಮಾಡೋ ಒಂದು ಸಪೋರ್ಟಿಂದ ನನ್ನ ಚಾನಲ್ ಇನ್ನೂ ಗ್ರೋತ್ ಆಗುತ್ತೆ. ಮರಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಮತ್ತು ಹೇಳೋದನ್ನು ಮರೆತೆ, ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನ್ನ ಚಾನಲ್ ಎಷ್ಟು ಗ್ರೋತ್ ಆಗ್ತಿದೆ ಅಂದರೆ, ನಾನು ಈ ಥರ ಬರ್ತೀನ ಅಂತ ಹೇಳಿ ಅಂದ್ಕೊಂಡೇ ಇರಲಿಲ್ಲ. ಕೆಲವೊಂದು ಸರಿ ಬೇಡ ಬಿಡಿ, ವಿಡಿಯೋ ಮಾಡೋದೇ ಬೇಡ, ಏನಕ್ಕೆ ಮಾಡೋದು, ವ್ಯೂಸು ಹೋಗಲ್ಲ, ಸಬ್ಸ್ಕ್ರೈಬರು ಆಗಲ್ಲ ಅಂತ ಹೇಳಿ ಎಷ್ಟೊಂದು ಸತಿ ಅಂದ್ಕೊಂಡಿದ್ದೀನಿ. ಬಟ್ ಯಾವುದನ್ನು ನಾವು ನೆಗ್ಲೆಕ್ಟಾಗಿ ತಗೋಬಾರ್ದು ಅಂತ ಹೇಳಿ, ಪರವಾಗಿಲ್ಲ ಬಂದಷ್ಟೇ ಬರಲಿ ಅಂತ ಹೇಳಿ ವೀಡಿಯೋಸ್ನ ಮಾಡ್ತಿದ್ದೆ. ಕೊನೆಗೂ ನನ್ನ ಪರಿಶ್ರಮಕ್ಕೆ ನಿಮ್ಮಿಂದ ನನಗೆ ಬೆಲೆ ಇದೆ. ಸೊ ಹೀಗೆ ಉಳಿಸ್ಕೊಂಡು ಹೋಗ್ತೀನಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ ನೋಡಿ ಆಯಿತಾ. ಜಾಸ್ತಿ ಕೊರಿತಿದ್ದೀನಿ ಅಂದ್ಕೊಬೇಡಿ, ತುಂಬ ಖುಷಿಯಾಗಿದ್ದೀನಿ. ಯಾಕೆ ಅಂದರೆ ಕೆಲವೊಬ್ಬರು ಮಾತುಗಳಿಗೆ ಅಷ್ಟು ನೊಂದಿರ್ತೀವಿ. ಬಟ್ ಯಾವುದ್ರಲ್ಲಾದರೂ ಒಂದು ಕಡೆಯಿಂದ ಖುಷಿ ಸಿಗುವಾಗ ತುಂಬ ಖುಷಿಯಾಗುತ್ತೆ ಅಲ್ವಾ.